ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಶಿವರಾಮ ಕಾರಂತರು ಬರೆದ ಚೋಮನದುಡಿ ಎಂಬ ಕಾದಂಬರಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಚೋಮನದುಡಿ ಕನ್ನಡ ಸಾಹಿತ್ಯದಲ್ಲಿ ತುಂಬಾ ವಿಶಿಷ್ಟವಾದ ಹಾಗೂ ಮುಖ್ಯವಾದಂತಹ ಒಂದು ಕಾದಂಬರಿ, ಒಂದು ಸಣ್ಣ ಕಾದಂಬರಿ. ಆದರೆ ಅದರಲ್ಲಿ ಶಿವರಾಮ ಕಾರಂತರು ಹಲವಾರು ವಿಷಯಗಳನ್ನ ಹೇಳಿದ್ದಾರೆ. ಈ ಕಾದಂಬರಿಯಲ್ಲಿ ಶಿವರಾಮ ಕಾರಂತರು ಒಬ್ಬ ಕೆಳಜಾತಿಗೆ ಸೇರಿದ ಬಡವನ ಜೀವನವನ್ನ ಕಟ್ಟಿಕೊಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಇದರಲ್ಲಿ ನಾವು ಗಮನಿಸಬೇಕಾದಂತಹ ಕೆಲವು ವಿಷಯಗಳನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ಜಾತಿ ತಾರತಮ್ಯ ಮತ್ತೆ ಅಸ್ಪೃಶ್ಯತೆ. ಚೋಮ ಹೊಲೆಯರ ಜಾತಿಗೆ ಸೇರಿದವನು, ಆದ್ದರಿಂದ ಅವನ ಜೀವನದಲ್ಲಿ ನಡೆಯುವಂತಹ ವಿಷಯಗಳೇನಿದೆ ಅದು ತಾನು ಒಬ್ಬ ಹೊಲೆಯನಾಗಿರೋದ್ರಿಂದ ತನಗೆ ಈ ರೀತಿ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅವನಿಗೆ ತೋಚ್ತಾ ಇರುತ್ತೆ. ಉದಾಹರಣೆಗೆ ನಾವು ಹೇಳ್ಬೇಕಂದ್ರೆ, ತನ್ನ ಮಗನಾದಂತಹ ಲೀಲಾ ನೀರಿನಲ್ಲಿ ಮುಳುಗಿ ಸಾಯಬೇಕಾದ್ರೆ ಅಲ್ಲಿ ಇದ್ದಂತಹ ಮೇಲು ಜಾತಿಯವರು ಯಾರು ಸಹಾಯ ಮಾಡೋದಿಲ್ಲ. ಕಾರಣ ಅವನು ಒಬ್ಬ ಅಸ್ಪೃಶ್ಯ ಅನ್ನೋದಕ್ಕೋಸ್ಕರ. ಆದ್ರೆ ಅದೇ ಜಾತಿಗೆ ಸೇರಿದ ತನ್ನ ಮಗಳಾದಂತಹ ಬೆಳ್ಳಿಯನ್ನ ಈ ಕಾಫಿ ತೋಟದ ದೊರೆಗಳಿರ್ಬೋದು, ಮನ್ವೇಲ ಇರ್ಬೋದು, ಇವರೆಲ್ಲ ಹೇಗೆ ಆಸೆ ಪಟ್ರು ಅನ್ನೋದು. ಆಗ ಅವರಿಗೆ ಈ ಜಾತಿ ಅಡ್ಡ ಬರ್ಲಿಲ್ವಾ ಅನ್ನೋದು. ಅದೇ ರೀತಿ ತನ್ನ ಒಂದು ಜೀವನದ ಮಹದ ಆಸೆ ಏನು ಅಂದ್ರೆ ಅದು ಬೇಸಾಯಗಾರನಾಗ್ಬೇಕು ಅನ್ನೋದು. ಆದ್ರೆ ತಾನು ಹೊಲೆಯ ಅನ್ನೋ ಕಾರಣಕ್ಕೋಸ್ಕರ, ಹೊಲೆಯರು ಬೇಸಾಯ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತನಗೆ ದನಿಗಳು ಆ ಭೂಮಿಯನ್ನ ನೀಡದೇ ಇರೋದು. ಹೀಗೆ ಈ ಜಾತಿ ತಾರತಮ್ಯ ಮತ್ತೆ ಅಸ್ಪೃಶ್ಯತೆ ಏನಿದೆ ಅದು ಈ ಬಡವರ ಜೀವನದಲ್ಲಿ ಯಾವ ರೀತಿಯ ತೊಂದರೆಗಳನ್ನ ಒಡ್ಡುತ್ತೆ ಅನ್ನೋದು. ಎರಡನೇ ವಿಷಯ ಬಡತನ. ಚೋಮ ಮತ್ತೆ ಅವನ ಕುಟುಂಬದವರೆಲ್ಲರೂ ಸೇರಿ ದುಡಿದರೆ ಅವರಿಗೆ 1-2 ಪಾವು ಅಕ್ಕಿ ಸಿಗುತ್ತೆ, 5 ಪಾವು ಭತ್ತ ಸಿಗ್ತಾ ಇರುತ್ತೆ. ಆ ಒಂದು ಅಕ್ಕಿನ ತಗೊಂಡೆ ಅವರು ಗಂಜಿ ಮಾಡಿ ಕುಡಿಬೇಕು, ಇಲ್ಲ ಬುಟ್ಟಿಯನ್ನ ಹೆಣೆದು ಅದರಲ್ಲಿ ಸ್ವಲ್ಪ ಸಂಪಾದನೆ ಮಾಡಬಹುದು. ಇಂತಹ ಒಂದು ಪರಿಸ್ಥಿತಿ. ಈ ಬಡತನದ ತೀವ್ರತೆ ನಮಗೆ ಯಾವಾಗ ಅರಿವಾಗುತ್ತಂದ್ರೆ, ಚೋಮನ ಮನೆಗೆ ನೆಂಟರು ಬಂದಾಗ, ಈ ನೆಂಟರಿಗೆ ಅಡಿಗೆ ಮಾಡೋದಕ್ಕೆ ಬೆಳ್ಳಿ ಪಡುವ ಕಷ್ಟ ಏನಿದೆ ಅದು ನಮಗೆ ತುಂಬಾ ಬೇಸರವನ್ನು ಉಂಟು ಮಾಡುತ್ತೆ. ತಮ್ಮ ದನಿಗಳ ಹತ್ರ ಹೋಗಿ ಸ್ವಲ್ಪ ಅಕ್ಕಿ ಮತ್ತೆ ಈ ಅಡಿಗೆ ಮಾಡೋದಕ್ಕೆ ಬೇಕಂತ ಕೆಲವೊಂದು ಸಾಮಗ್ರಿಗಳನ್ನ ತರೋದಿರ್ಬೋದು. ಅದೇ ರೀತಿ ಅವರಿಗೆ ಹೆಂಡ, ಅದಕ್ಕೆ ಅವಳು ಕೆಲವೊಂದು ಬುಟ್ಟಿಗಳನ್ನ ಹೆಣೆದು ಅದನ್ನ ಮಾರಿ ಅದರಿಂದ ಬಂದಂತಹ ಹಣವನ್ನು ಕೊಡೋದಿರ್ಬೋದು. ತಮ್ಮ ಮನೆಯ ಮುಂದೆ ಬೆಳೆಸಿದಂತಹ ಕೆಲವು ಗೆಣಸುಗಳು ಅದನ್ನ ತೆಗೆದು ಅಡಿಗೆ ಮಾಡೋದಿರ್ಬೋದು. ಮತ್ತೆ ಚೋಮ ಬೇಟೆಗೆ ಹೋಗಿ ಮೊಲಗಳನ್ನ ಹೊಡೆದು ತಂದು ಅದರಿಂದ ಅಡಿಗೆ ಮಾಡೋದಿರ್ಬೋದು. ಅಥವಾ ಯಾರದೋ ಮನೆಯಲ್ಲಿ ಒಂದು ದನ ತೀರಿದೆ ಅಂತ ಗೊತ್ತಾಗಿ ಅದರ ಮಾಂಸವನ್ನ ಬಳಸ್ಕೊಳ್ಳೋದು. ಈ ರೀತಿ ಆ ಹೊಲೆಯರ ಜೀವನದ ಕಷ್ಟಗಳು ಏನಿದೆ ಅದನ್ನ ನಾವು ಇದರಲ್ಲಿ ನೋಡಬಹುದು. ಮೂರನೇದಾಗಿ ಶೋಷಣೆ. ಹೇಗೆ ಉಳ್ಳವರು ಇಲ್ಲದೆ ಇರುವವರ ಮೇಲೆ ಶೋಷಣೆ ಮಾಡ್ತಾರೆ ಅನ್ನೋದು. ಚೋಮ ಒಬ್ಬ ಬಡವ, ಅವನು ಕೆಲಸಕ್ಕಾಗಿ ಕಾಫಿ ತೋಟಕ್ಕೆ ಹೋದ, ಅಲ್ಲಿ ಏನೋ ಸಾಲ ಮಾಡ್ದ. ಆದ್ರೆ ಆ ಸಾಲ 5 ರೂಪಾಯಿ ಇದ್ದಿದ್ದು ಹೇಗೆ 20 ರೂಪಾಯಿ ಆಯ್ತು ಅನ್ನೋದು. ಯಾವಾಗ ಬೆಳ್ಳಿ ದೊರೆಗಳನ್ನ ಭೇಟಿ ಆಗ್ತಾಳೋ ಆಗ ದೊರೆಗಳು 15 ರೂಪಾಯಿ ಸಾಲ ಇದೆ ಅಂತ ಹೇಳ್ತಾರ. ಆಗ ಮನ್ವೇಲ ಏನ್ ಹೇಳ್ತಾನೆ, 20 ರೂಪಾಯಿ ಅಂತ ಹೇಳಿರ್ತಾನ. ಆಗ ಅವಳು ಕೇಳಿದಾಗ ಅವನು ಏನ್ ಹೇಳ್ತಾನಂದ್ರೆ, ಸುಮ್ನೆ ನಿಮ್ನ ಭಯ ಪಡ್ಸಕ್ಕೆ ಹೇಳ್ದೆ ಅಂತ ಹೇಳ್ತಾನ. ಅದ್ರ ನಿಜ ಏನಂದ್ರೆ, ಈ ರೀತಿ ಅವನು ಎಷ್ಟು ಜನರ ಹತ್ರ ಸುಳ್ಳು ಹೇಳಿ ಎಷ್ಟು ಹಣವನ್ನ ಅವನು ಈ ರೀತಿ ಮೋಸ ಮಾಡಿ ತಗೊಂಡಿರ್ಬೋದು ಅನ್ನೋದು. ಈ ರೀತಿ ಅಲ್ಲಿ ಕೆಲಸಕ್ಕೆ ಹೋಗೋರ ಮೇಲೆ ಯಾವಾಗ್ಲೂ ಒಂದು ಶೋಷಣೆ ನಡೀತಾ ಇರುತ್ತೆ. ಹಣದ ಶೋಷಣೆ ಒಂದು ಕಡೆ ಆದ್ರೆ, ಬೆಳ್ಳಿಯಂತಹ ಮುಗ್ಧ ಬಡ ಹುಡುಗಿಯನ್ನ ಬಳಸ್ಕೊಂಡಂತಹ ಮನ್ವೇಲ ಮತ್ತೆ ದೊರೆಗಳ ಮನಸ್ಥಿತಿ. ಹೀಗೆ ಈ ಇರುವವರು ಇಲ್ಲದೇ ಇರುವವರ ಮೇಲೆ ನಡೆಸುವಂತಹ ಶೋಷಣೆ ಏನಿದೆ ಅದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಇನ್ನೊಂದು ಪ್ರಮುಖವಾದಂತಹ ವಿಷಯ ಏನು ಅಂದ್ರೆ ಮತಾಂತರ. ಈಗಲೂ ನಾವು ಪ್ರತಿದಿನ ಯಾವ್ದಾದ್ರು ಒಂದು ಸುದ್ದಿ ಕೇಳ್ತಾನೆ ಇರ್ತೇವೆ, ಈ ರೀತಿ ಕೆಲವರು ಬೇರೆ ಮತಕ್ಕೆ ಮತಾಂತರಗೊಂಡಿದ್ದಾರೆ ಅಂತ. ಆದ್ರೆ ಕಾರಂತರು ಈ ವಿಷಯವನ್ನ ಆಗ್ಲೇ 1930 ಆಗ್ಲೇ ಈ ವಿಷಯವನ್ನೆಲ್ಲ ಅವರು ಈ ಕಾದಂಬರಿಯಲ್ಲಿ ಅವರು ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಹೇಗೆ ಈ ಬಡವರ ಒಂದು ಪರಿಸ್ಥಿತಿಗಳನ್ನ ಇವರೆಲ್ಲ ಉಪಯೋಗಿಸ್ಕೊಂಡು ತಮ್ಮ ಮತಕ್ಕೆ ಈ ಬಡವರನ್ನ ಸೆಳ್ಕೊಳ್ತಾರೆ ಅನ್ನೋದು. ಇನ್ನೊಂದು, ಅದು ಒಂದು ಕಡೆ ಆದ್ರೆ
ಇನ್ನೊಂದು ಕಡೆ ನಾವು ಆಲೋಚನೆ ಮಾಡಬೇಕಾಗಿರೋದು ಏನಂದ್ರೆ ನಮ್ಮಲ್ಲಿ ಇರುವ ಸಮಸ್ಯೆ ಏನು ಅಂತ, ಅಂದ್ರೆ ನಮ್ಮ ಧರ್ಮದಲ್ಲಿ ಏನ್ ಸಮಸ್ಯೆ ಅಂತ. ಈಗ ಈ ಬಡವರನ್ನ, ಈ ಒಂದು ಸೋಕಾಲ್ಡ್ ಕೆಳಜಾತಿಗೆ ಸೇರಿದವರನ್ನ ನಾವು ಹೇಗೆ ಟ್ರೀಟ್ ಮಾಡ್ತಾ ಇದ್ವಿ ಅನ್ನೋದು, ಅವರನ್ನ ನಾವು ಸರಿಯಾಗಿ ನಡೆಸ್ಕೊಂಡು ಸಮನಾಗಿ ನಡೆಸ್ಕೊಂಡಿದ್ರೆ ಅವರು ಅಲ್ಲಿಗೆ ಏಕೆ ಹೋಗ್ತಾರೆ ಅನ್ನೋದು, ಎಲ್ಲಿ ತಮಗೆ ಒಂದು ಗೌರವ ಸಿಗುತ್ತೆ, ಎಲ್ಲಿ ತಮ್ಮನ್ನ ಸಮನಾಗಿ ನೋಡ್ತಾರೆ ಅಲ್ಲಿ ಹೋಗ್ಬೇಕು ಅನ್ನೋದು ಅವರ ಆಶಯ. ಆದ್ದರಿಂದ ಅಲ್ಲಿ ಹೋದ್ರೆ ತಮ್ಮ ಜೀವನ ಸರಿಯಾಗುತ್ತೆ ಅನ್ನೋ ಅವ್ರು ನಂಬ್ತಾರೆ. ಆದ್ರೆ ಅವರು ಬರೀ ಮತಾಂತರಗೊಳ್ಳೋದ್ರಿಂದ ಅವರ ಜೀವನ ಸರಿಯಾಗ್ಬಿಡುತ್ತೆ, ಯಾವುದೇ ಸಮಸ್ಯೆ ಇರಲ್ಲ ಅನ್ನೋದಲ್ಲ. ಅಲ್ಲಿ ಹೋದ್ರೂ ಸಮಸ್ಯೆಗಳು ಇರುತ್ತೆ, ಆದ್ರೆ ಅಲ್ಲಿ ಅಟ್ಲೀಸ್ಟ್ ಅವರು ತಮ್ಮನ್ನು ಮನುಷ್ಯರಾಗಿ ಟ್ರೀಟ್ ಮಾಡ್ತಾರೆ ಅನ್ನೋದೇ ಈ ಒಂದು ಮತಾಂತರಕ್ಕೆ ಮೂಲ ಕಾರಣ. ಇದ್ರಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂತಹ ಮತ್ತೊಂದು ವಿಷಯ ಏನಂದ್ರೆ ಈ ಚೋಮನ ಮನಸ್ಥಿತಿ. ಅವನು ತನ್ನ ಮನಸ್ಸಿನಲ್ಲಿರುವಂತಹ ಆಸೆ ಅದನ್ನ ಈಡೇರಿಸುವುದಕ್ಕೆ ಮಾಡುವ ಪ್ರಯತ್ನ, ಆ ಪ್ರಯತ್ನದಲ್ಲಿ ಅವನಿಗೆ ಉಂಟಾಗುವಂತಹ ಸೋಲು, ಪ್ರತಿ ಬಾರಿ ಅವನು ದನಿಗಳ ಹತ್ರ ಹೋಗಿ ಕೇಳಿದಾಗ ಅವನಿಗೆ ಆ ಭೂಮಿ ಸಿಗಲ್ಲ ಅಂತ ಗೊತ್ತಾದಾಗ ಅವನಿಗೆ ಆಗುವ ಬೇಸರ, ಅವನು ಕುಡಿತಾನೆ. ತನ್ನ ಒಂದು ಕೋಪವನ್ನು ತೀರ್ಸ್ಕೊಳ್ಳೋದಕ್ಕೆ ಅವನು ಕೆಲವೊಮ್ಮೆ ತನ್ನ ಮಕ್ಕಳ ಮೇಲೆ ಕೋಪವನ್ನು ತೀರ್ಸ್ಕೊಳ್ತಾನೆ, ಕೆಲವೊಮ್ಮೆ ತನ್ನ ಎತ್ತುಗಳ ಮೇಲೆ ಕೋಪವನ್ನು ತೀರ್ಸ್ಕೊಳ್ತಾನೆ, ಆ ಎತ್ತುಗಳಿಗೆ ಹೊಡೆದು ಕಾಲು ಮುರಿದಾಕ್ತಾನ ಅವನು. ಹೀಗೆ ಅವನ ಒಂದು ಅಸಹಾಯಕತೆ ಏನಿದೆ ಅದನ್ನೆಲ್ಲ ಅವನು ಈ ರೀತಿ ತೀರ್ಸ್ಕೊಳ್ತಾ ಇರ್ತಾನ. ಅದೇ ರೀತಿ ಅವನಿಗೆ ಇರೋ ಎರಡು ವಿಷಯಗಳಂದ್ರೆ ಒಂದು ಹೆಂಡ, ಇನ್ನೊಂದು ಈ ದುಡಿ. ಈ ದುಡಿ ಅನ್ನೋದು ಏನಿದೆ ಅದು ಬರೀ ಒಂದು ವಸ್ತು ಅಲ್ಲ, ಅದು ಚೋಮನ ಒಂದು ಎಕ್ಸ್ಪ್ರೆಷನ್, ಅವನ ಭಾವನೆಗಳನ್ನ ಅವನು ವ್ಯಕ್ತಪಡಿಸೋದಕ್ಕೆ ಇರುವಂತಹ ಒಂದು ಮಾಧ್ಯಮ ಅಂತ ನಾವು ಹೇಳ್ಬೋದು. ತನ್ನ ಸುಖ ದುಃಖ ಎಲ್ಲದಕ್ಕೂ ಆ ದುಡಿನೇ ಅವನಿಗೆ ಆಸರೆ. ಚೋಮನ ಜೀವನದಲ್ಲಿ ನಡೆಯುವಂತಹ ಈ ಘಟನೆಗಳೆಲ್ಲ ಮೂಲ ಕಾರಣ ಏನು ಅಂತ ನಾವು ನೋಡಿದ್ರೆ ಅವನ ಒಂದು ಆಸೆ, ತಾನು ಬೇಸಾಯಗಾರನಾಗ್ಬೇಕು ಅನ್ನೋದು. ಆ ಆಸೆಯಿಂದ ಹಲವಾರು ಸಮಸ್ಯೆಗಳು ಅವನಿಗೆ ಉಂಟಾಗುತ್ತ. ಇನ್ನೊಂದು ವಿಷಯ ಏನು ಅಂದ್ರೆ ಅವನ ಆ ಕುಡಿತದ ಒಂದು ಅಭ್ಯಾಸ, ಅದರಿಂದ ಉಂಟಾದಂತಹ ಸಾಲ, ಅದನ್ನ ತೀರ್ಸಕ್ ಹೋಗಿ ಉಂಟಾದಂತಹ ದುಃಖಕರವಾದಂತಹ ಸಂಗತಿಗಳು, ಹೀಗೆ. ಆದ್ರೆ ನಾವು ಜೀವನದಲ್ಲಿ ನಡೆಯುವಂತಹ ವಿಷಯಗಳಿಗೆ ನಾವೊಂದು ಆಲ್ಟರ್ನೇಟ್ ವಿಷಯವನ್ನ ಹೇಳಿದ್ರೆ ಅದು ಈ ರೀತಿ ಆಗ್ಬೋದಿತ್ತು ಅಂತ ಮಾತ್ರ ನಾವು ಪ್ರೆಡಿಕ್ಟ್ ಮಾಡ್ಬೋದೇ ಹೊರತು ಇದೇ ರೀತಿ ಆಗ್ತಾ ಇತ್ತು ಅಂತ ಹೇಳೋದಕ್ಕಾಗೋದಿಲ್ಲ. ಇದೆಲ್ಲ ಮಾಡ್ತಾ ಇದ್ರೆ ಅವನ ಜೀವನ ಸರಿ ಆಗ್ತಾ ಇತ್ತು ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಲೈಫ್ ಈಸ್ ವೆರಿ ಅನ್ಪ್ರಿಡಿಕ್ಟಬಲ್. ಚೋಮನ ದುಡಿ ಏಕೆ ಒಂದು ಇಂಪಾರ್ಟೆಂಟ್ ನಾವಲ್ ಆಗುತ್ತಂದ್ರೆ ಈಗಲೂ ಸಹ ಅದು ರಿಲೆವೆಂಟ್ ಆಗಿರೋದ್ರಿಂದ. ಈ ಕಥೆಯನ್ನು ಹೇಳುವ ಕಾಲಘಟ್ಟದಲ್ಲಿ ಇದ್ದಂತಹ ಜಾತಿ ಸಮಸ್ಯೆಗಳು ಈಗಲೂ ಸಹ ಇದೆ ಅನ್ನೋದು. ಅಲ್ಲಿಂದ ಇಲ್ಲಿಗೆ ಹತ್ತತ್ರ ನಾವು ಒಂದು 90-100 ವರ್ಷಗಳ ಹತ್ರ ಬಂದ್ವಿ. ಆದ್ರೆ ಈ ಜಾತಿ ಸಮಸ್ಯೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಅನ್ನೋದನ್ನ ನಾವು ನೋಡ್ಬೇಕು. ಈಗಲೂ ಸಹ ಜಾತಿಯ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಇಲ್ಲಿ ಹಲವಾರು ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಆದ್ದರಿಂದ ಈ ಒಂದು ಕಾದಂಬರಿ ಏನಿದೆ ಅದು ಈಗಲೂ ಪ್ರಸ್ತುತವಾಗಿದೆ, ಈಗಲೂ ರಿಲೆವೆಂಟ್ ಆಗಿದೆ. ಆದ್ದರಿಂದ ಅದು ಕನ್ನಡ ಸಾಹಿತ್ಯದಲ್ಲಿ ಒಂದು ಇಂಪಾರ್ಟೆಂಟ್ ನಾವಲ್ ಆಗಿದೆ. ಇಲ್ಲಿ ನಮಗಿರುವಂತಹ ಒಂದೇ ಒಂದು ಹೋಪ್ ಏನು ಅಂದ್ರೆ ಈ ಕಥೆಯಲ್ಲಿ ಬರುವಂತಹ ಕೆಲವು ವಿಷಯಗಳಲ್ಲಿ ನಾವು ನೋಡೋದಾದ್ರೆ, ನೀಲ ನೀರಿಗೆ ಬಿದ್ದಾಗ ಅವನನ್ನ ಕಾಪಾಡೋದಕ್ಕೆ ಒಬ್ಬ ಮೇಲುಜಾತಿಯ ಹುಡುಗ ಪ್ರಯತ್ನ ಪಡ್ತಾನೆ, ಆದ್ರೆ ಅವನ್ನ ತಡೆದು ನಿಲ್ಲಿಸ್ತಾನೆ. ಆದ್ರೆ ಅವನು ಮುಳುಗಿ ಸತ್ತ ನಂತರ ಅದೇ ಹುಡುಗ ಅವರ ಮಾತನ್ನ ಕೇಳಿದ ಅವನ್ನ ತಗೊಂಡ್ಬರ್ತಾನ. ಮತ್ತೆ ದನಿಗಳು ಒಳ್ಳೆಯವರು, ಅವರಿಗೆ ಚೋಮನಿಗೆ ಕೊಡ್ಬೇಕು ಅಂತ ಆಸೆ, ಆದ್ರೆ ತನ್ನ ತಾಯಿ ಅದನ್ನ ತಡಿತಾ ಇದ್ದಾರೆ. ಈ ರೀತಿ ಕೆಲವರು ಈ ಜಾತಿ ವ್ಯವಸ್ಥೆಗೆ ವಿರುದ್ಧವಾಗಿ ಕೆಲವೊಂದು ವಿಷಯಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಅದೊಂದೇ ನಮಗಿರುವಂತಹ ಹೋಪ್. ಮುಂದೆ ಯಾವತ್ತಾದ್ರೂ ಒಂದು ದಿನ ಈ ಜಾತಿಯ ಸಮಸ್ಯೆಗಳೆಲ್ಲ ಸರಿ ಆಗ್ಬೋದು, ಎಲ್ಲರೂ ಮನುಷ್ಯರನ್ನ ಮನುಷ್ಯರಾಗಿ ಕಾಣುವಂತಹ ಒಂದು ಸಮಾಜ ಬರ್ಬೋದು ಅನ್ನೋ ಒಂದು ಹೋಪ್. ಇದು ಶಿವರಾಮ ಕಾರಂತರ ಚೋಮನ ದುಡಿಯ ಬಗ್ಗೆ ಒಂದು ಸಣ್ಣ ಮಾಹಿತಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.